ನಮಸ್ಕಾರ ವೀಕ್ಷಕರೇ, ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ತಮ್ಗೆಲ್ಲರಿಗೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇರೋ ಮಾಹಿತಿ ಏನಂತಂದ್ರೆ, ನಿಮ್ಮ ಹತ್ರ ರೇಷನ್ ಕಾರ್ಡ್ ಇರುತ್ತೆ. ಆ ಒಂದು ರೇಷನ್ ಕಾರ್ಡ್ ದಲ್ಲಿ ಹಳೆಯ ರೇಷನ್ ಕಾರ್ಡ್ ನಂಬರ್ ಇರುತ್ತೆ. ಆದ್ರೆ ಇವಾಗ ಸರ್ಕಾರದಿಂದ ಹೊಸ ನಂಬರ್ ಕೂಡ ಬಂದಿರುತ್ತೆ. ಆದ್ರೆ ನೀವು ಹಳೆಯ ರೇಷನ್ ಕಾರ್ಡ್ ನಂಬರ್ ಅನ್ನ ಇಟ್ಕೊಂಡ್ಬಿಟ್ಟು ಆನ್ಲೈನ್ ಮುಖಾಂತರ ಡೌನ್ಲೋಡ್ ಮಾಡ್ಲಿಕ್ಕೆ ಹೋದಾಗ ಹೊಸ ರೇಷನ್ ಕಾರ್ಡು ಸಿಗೋದಿಲ್ಲ. ಸೊ ಹಾಗಿದ್ರೆ ನಿಮ್ಮ ಒಂದು ಹಳೆಯ ನಂಬರ್ ಇಂದ ಹೊಸ ನಂಬರ್ ಅನ್ನ ಪಡೆದುಕೊಂಡು ಹೊಸ ನಂಬರ್ ಅನ್ನ ಪಡೆದುಕೊಂಡ್ಬಿಟ್ಟು ನಿಮ್ಮ ಒಂದು ರೇಷನ್ ಕಾರ್ಡ್ ಅನ್ನ ಹೊಸದಾಗಿ ಹೊಸ ಪೋರ್ಟಲ್ ಮುಖಾಂತರ ಡೌನ್ಲೋಡ್ ಮಾಡೋದು ಹೇಗೆ ಅಂತ ಹೇಳಿ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೇನೆ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಚಾನಲ್ಗೆ ಯಾರೆಲ್ಲ ಹೊಸಬರಿದ್ರು ಚಾನಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಅಪ್ಲೋಡ್ ಮಾಡ್ತಾ ಇರುವಂತ ಎಲ್ಲಾ ಮಾಹಿತಿ ವಿಡಿಯೋಗಳು ನಿಮ್ಗೆ ಇದೇ ತರ ನಿರಂತರವಾಗಿ ನೋಟಿಫಿಕೇಶನ್ ಬರ್ತಾ ಇರುತ್ತೆ. ಸೊ ಹಾಗಿದ್ರೆ ನಾನು ಇವಾಗ ನಮ್ಮ ಒಂದು ಕಂಪ್ಯೂಟರ್ ಸ್ಕ್ರೀನ್ ಅಲ್ಲಿ ನಿಮ್ಗೆ ಹಳೆಯ ರೇಷನ್ ಕಾರ್ಡ್ ನಂಬರ್ ಇಂದ ಹೊಸ ರೇಷನ್ ಕಾರ್ಡ್ ನಂಬರ್ ಅನ್ನ ಪಡ್ಕೊಂಡ್ಬಿಟ್ಟು ಆ ಒಂದು ಹೊಸ ರೇಷನ್ ಕಾರ್ಡ್ ನಂಬರ್ ಅನ್ನ ಯೂಸ್ ಮಾಡಿಬಿಟ್ಟು ಹೊಸ ರೇಷನ್ ಕಾರ್ಡ್ ಅನ್ನ ಆನ್ಲೈನ್ ಮುಖಾಂತರ ಡೌನ್ಲೋಡ್ ಮಾಡುವ ಒಂದು ಪ್ರೊಸೀಜರ್ ಅನ್ನ ನಾನು ನಿಮ್ಗೆ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಡ್ತೇನೆ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಮೊದಲು ನಾವು ಆಹಾರ ಇಲಾಖೆಯ ಪೋರ್ಟಲ್ ಗೆ ಬರಬೇಕಾಗತ್ತೆ. ಈ ಒಂದು ಪೋರ್ಟಲ್ ನ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೇನೆ. ಅಲ್ಲಿಂದ ಕ್ಲಿಕ್ ಮಾಡಿ ಈ ಒಂದು ಪೋರ್ಟಲ್ ಗೆ ಬನ್ನಿ. ಈ ಪೋರ್ಟಲ್ ಗೆ ಬಂದ ನಂತರ ನೀವು ಯಾವ ಒಂದು ವಲಯಕ್ಕೆ ಸೇರ್ತೀರಾ, ಯಾವ ಒಂದು ಡಿಸ್ಟಿಕ್ ನೀವು ವಾಸವಾಗಿರ್ತೀರಾ, ಸೊ ಅದನ್ನ ನೀವು ಕಂಡುಹಿಡಿಬೇಕು ಅಂದ್ರೆ ಇಲ್ಲಿ ಈ ಸ್ಥಿತಿ ಮೇಲೆ ಬರಬೇಕು. ಈ ಸ್ಥಿತಿ ಮೇಲೆ ಬಂದ ನಂತರ ಹೊಸ ಅಥವಾ ಹಾಲಿ ಪಡಿತರ ಚೀಟಿ ವಿವರ ಅಂತ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ವಲಯಗಳು ಇದಾವೆ. ಸೊ ಈ 3 ವಲಯಗಳಲ್ಲಿ ನೀವು ಯಾವ ವಲಯಕ್ಕೆ ಸಂಬಂಧ ಪಡ್ತೀರಾ, ಯಾವ ವಲಯದಲ್ಲಿ ಇರ್ತೀರಾ, ಯಾವ ಡಿಸ್ಟಿಕ್ ನಿಮ್ಮದು ಅಂತ ಅನ್ನೋದನ್ನ ತಿಳ್ಕೊಳ್ಳೋಕ್ಕಾಗಿ ಇಲ್ಲಿ ನಾನು ಒಂದು ಲಿಸ್ಟ್ ಅನ್ನ ನಿಮಗೆ ಡಿಸ್ಪ್ಲೇ ಮಾಡಿದ್ದೇನೆ. ಸೊ ಅದಕ್ಕಾಗಿ ನಾನು ನಿಮ್ಗೆ ಇಲ್ಲಿ ಕ್ಲಿಯರ್ ಆಗಿ ಮಾರ್ಕ್ ಮಾಡಿ ಕೂಡ ತೋರಿಸ್ತೇನೆ. ಸೊ ಕನ್ಫ್ಯೂಷನ್ ಆಗುವಂತ ಅಗತ್ಯ ಇಲ್ಲ. ಮೊದಲು ಈ ಲಿಸ್ಟ್ ಅನ್ನ ಕೊಡ್ತಾ ಇದ್ರು, ಈಗ ಹೊಸ ಪೋರ್ಟಲ್ ನಲ್ಲಿ ಕೊಡ್ತಾ ಇಲ್ಲ. ಸೊ ಮೊದಲು ಬರುವಂತ ಒಂದು ವಲಯ ಏನಿದೆ ಅಲ್ವಾ, ಅದು ಬೆಂಗಳೂರು ಡಿಸ್ಟಿಕ್. ಸೊ ಅಲ್ಲಿ ಬರುವಂತದ್ದು ಬೆಂಗಳೂರು ಅರ್ಬನ್ ರೂರಲ್ ಸಿಟಿ ಎಲ್ಲರಿಗೂ ಬರುತ್ತೆ. ಮೈಸೂರು ವಲಯ ಇದ್ದವರು ಕೆಳಗಡೆ ಲಾಸ್ಟ್ ಆಪ್ಷನ್, ನಂತರ ಕಲಬುರಗಿ ವಲಯ ಮಿಡಲ್ ಇರುವಂತದ್ದು. ಆ ಡಿಸ್ಟಿಕ್ ನವರು ಈ ವಲಯವನ್ನ ಆಯ್ಕೆ ಮಾಡ್ಕೋಬೇಕು. ಸೊ ಇದ್ರ ನಂತರ ನೀವು ಯಾವ ಒಂದು ಡಿಸ್ಟಿಕ್ ನಲ್ಲಿ ಇರ್ತೀರೋ ಆ ವಲಯವನ್ನ ಆಯ್ಕೆ ಮಾಡ್ಕೊಂಡ್ಬಿಟ್ಟು ಸ್ಟೇಟಸ್ ಆಫ್ ರೇಷನ್ ಕಾರ್ಡ್ ಅಂತ ಇದೆ ನೋಡಿ, ಪಡಿತರ ಚೀಟಿ ವಿವರ, ಇದನ್ನ ಆಯ್ಕೆ ಮಾಡ್ಕೊಂಡು ಇಲ್ಲಿ ವಿತ್ OTP ಅಂತ ಆಯ್ಕೆ ಮಾಡ್ಕೊಳ್ಳಿ. ಇದ್ರ ನಂತರ ನಿಮ್ಮ ಹಳೆಯ ರೇಷನ್ ಕಾರ್ಡ್ ನಂಬರ್ ಅನ್ನ ಎಂಟ್ರಿ ಮಾಡಿ. ಇಲ್ಲಿ ಮೊದಲು ನಿಮ್ಮ ಒಂದು ತಾಲೂಕಿನ ಹೆಸರನ್ನ ಆಡ್ ಮಾಡ್ಲಾಗುತ್ತೆ ರೇಷನ್ ಕಾರ್ಡ್ ಜೊತೆಗೆ ಮೊದಲು. ಸೊ ಇವಾಗ ಬಂದಿರೋದೆಲ್ಲ ಬರೀ ರೇಷನ್ ಕಾರ್ಡ್ ಅಷ್ಟೇ ಇದೆ. ಸೊ ಇಲ್ಲಿ ಹಳೆಯ ರೇಷನ್ ಕಾರ್ಡ್ ನಂಬರ್ ಅನ್ನ ಹಾಕ್ಬಿಟ್ಟು ಗೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನೋಡಿ ಹಳೆಯ ರೇಷನ್ ಕಾರ್ಡು ಬದಲಾಗಿದೆ. ಸೊ ಬದಲಾಗಿರುವಂತ ಒಂದು ರೇಷನ್ ಕಾರ್ಡ್ ಅನ್ನ ನಂಬರ್ ಅನ್ನ ನಾವು ಇವಾಗ ಪಡೆದುಕೊಂಡಿದ್ದೇವೆ. ಇಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ ನೋಡಿ. ಆ ಒಂದು ಹೊಸ ರೇಷನ್ ಕಾರ್ಡ್ ನಂಬರ್ ಅನ್ನ ಕಾಪಿ ಮಾಡ್ಕೊಳ್ಳಿ. ಓಕೆ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಹೊಸ ರೇಷನ್ ಕಾರ್ಡ್ ನಂಬರ್ ಅನ್ನ ಇಲ್ಲಿ ಎಂಟರ್ ಮಾಡಿಬಿಟ್ಟು ಗೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇವಾಗ ನಿಮ್ಮ ರೇಷನ್ ಕಾರ್ಡ್ ದಲ್ಲಿ ಇರುವಂತ ಸದಸ್ಯರ ಹೆಸರು ಇಲ್ಲಿ ಲಿಸ್ಟ್ ಓಪನ್ ಆಗಿದೆ. ಸೊ ಆಯ್ಕೆ ಮಾಡ್ಕೊಳ್ಳಿ ಸದಸ್ಯರ ಹೆಸರನ್ನ. ಆಯ್ಕೆ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಇಂಗ್ಲಿಷ್ ಅಂತ ಹೇಳಿ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಕಾಣ್ತಾ ಇರುವಂತ ಕ್ಯಾಪ್ಚಾನ ಈ ಬಾಕ್ಸ್ ನಲ್ಲಿ ಎಂಟರ್ ಮಾಡಿ. ಎಂಟರ್ ಮಾಡಿದ ನಂತರ ಗೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತೆ ಇಲ್ಲಿ ಕ್ಯಾಪ್ಚಾ ಕಾಣುತ್ತೆ, ಆ ಒಂದು ಕ್ಯಾಪ್ಚಾನ ಎಂಟರ್ ಮಾಡಿ. ಇಲ್ಲಿ ನಿಮ್ಗೆ OTP ಸೆಂಡ್ ಮಾಡ್ಲಿಕ್ಕೆ ಎಸ್ ಅಂತ ಹೇಳಿ ಕ್ಲಿಕ್ ಮಾಡ್ಕೊಂಡು ನಂತರ ಇಲ್ಲಿ OTP ಅಂತ ಹೇಳಿ ಕ್ಲಿಕ್ ಮಾಡ್ಕೊಳ್ಳಿ. ಆಯ್ಕೆ ಮಾಡ್ಕೊಂಡಿರೋ ಸದಸ್ಯರ ಮೊಬೈಲ್ ನಂಬರಿಗೆ, ಆಧಾರ್ ಕಾರ್ಡಿಗೆ ಲಿಂಕ್ ಇರುವಂತ ಮೊಬೈಲ್ ನಂಬರಿಗೆ OTP ಹೋಗಿರುತ್ತೆ. ಆ ಒಂದು OTP ಅನ್ನ ನೀವಿಲ್ಲಿ ಹಾಕ್ಬೇಕಾಗತ್ತೆ. ಸೊ ನೋಡಿ, OTP ಹಾಕಿದ ನಂತರ ಗೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನಿಮ್ಮ ಒಂದು ರೇಷನ್ ಕಾರ್ಡು ಪ್ರಿವ್ಯೂ ಆಗುತ್ತೆ. ಇದು ನಿಮ್ಮ ರೇಷನ್ ಕಾರ್ಡ್ ಪ್ರೊಫೈಲು ಲಾಗಿನ್ ಆಗುತ್ತೆ. ಇಲ್ಲಿ ನಿಮ್ಮ ಕಾರ್ಡ್ ಸ್ಟೇಟಸ್, ಎಷ್ಟು ಮೆಂಬರ್ಸ್ ಇದ್ದೀರಾ, KYC ಆಗಿದೆಯೋ ಇಲ್ವೋ, ಯಾವ ಒಂದು ಜಿಲ್ಲೆಯವರು, ತಾಲೂಕಿನವರು, ಯಾವ ಒಂದು ಪಡಿತರ ಅಂಗಡಿಯನ್ನ ನೀವು ಹೊಂದಿದ್ದೀರಾ, ಎಲ್ಲಾ ಡಿಸ್ಪ್ಲೇ ಆಗುತ್ತೆ ಇಲ್ಲಿ. ಸೊ ಇದರ ನಂತರ ನಿಮ್ಮ ಒಂದು ರೇಷನ್ ಕಾರ್ಡ್ ಅನ್ನ ಡೌನ್ಲೋಡ್ ಮಾಡ್ಕೋಬೇಕು ಅಂತಂದ್ರೆ ಪಡಿತರ ಚೀಟಿ ವಿವರ ಅಂತ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನಿಮ್ಮ ಒಂದು ರೇಷನ್ ಕಾರ್ಡು ಸ್ಪೆಸಿಮೆನ್ ಕಾಪಿಯಲ್ಲಿ ಪ್ರಿವ್ಯೂ ಆಗುತ್ತೆ. ಇದು ಡ್ರಾಫ್ಟ್ ಕಾಪಿ ಆಗಿರುತ್ತೆ. ಇದನ್ನ ಸ್ಪೆಸಿಮೆನ್ ಅನ್ನ ಯಾವ ತರ ನೀವು ರಿಮೂವ್ ಮಾಡೋದು ಅಂತ ಅನ್ನೋದನ್ನ ಕೂಡ ನಾನು ನಿಮ್ಗೆ ತಿಳಿಸ್ಕೊಡ್ತೇನೆ. ಗೂಗಲ್ ಕ್ರೋಮ್ ಅಲ್ಲಿ ನಿಮ್ಗೆ ಮೇಲ್ಗಡೆ ರೈಟ್ ಸೈಡ್ ನಲ್ಲಿ 3 ಡಾಟ್ ಕಾಣ್ತಾ ಇದೆ ನೋಡಿ, ಅಲ್ಲಿ ಹೋಗ್ಬಿಟ್ಟು
ಮೋರ್ ಟೂಲ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಕೆಳಗಡೆ ಡೆವಲಪರ್ ಆಪ್ಷನ್ ಅಂತ ಐತೆ ನೋಡಿ, ಅದನ್ನ ಆಯ್ಕೆ ಮಾಡಿಕೊಂಡು ಇಲ್ಲಿ ಕಾಣ್ತಾ ಇರುವಂತ ಒಂದು ಮೌಸ್ ಇರೋ ಬಟನ್ ಇದೆಯಲ್ಲ ಅದನ್ನ ಆಯ್ಕೆ ಮಾಡ್ಕೊಂಡ್ರೆ ಇದು ಸ್ಪೆಸಿಮೆನ್ ಅನ್ನೋ ಒಂದು ಕಾಪಿ ಇರುತ್ತಲ್ವಾ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಿಮಗೆ ಪಕ್ಕದಲ್ಲಿ ಸ್ಪೆಸಿಮೆನ್ ಡಿಲೀಟ್ ಮಾಡ್ಲಿಕ್ಕೆ ಒಂದು ಆಪ್ಷನ್ ಬರುತ್ತೆ. ಸೊ ಇದು ಸರ್ವರ್ ಡೌನ್ ಇರೋದ್ರಿಂದ ಇಲ್ಲಿ ಆ ಒಂದು ಆಪ್ಷನ್ ತೋರಿಸ್ತಾ ಇಲ್ಲ. ಸೊ ನೀವು ಸರ್ವರ್ ಯಾವಾಗ ಸರಿ ಇರುತ್ತಲ್ವೋ ಅವಾಗ ಸ್ಪೆಸಿಮೆನ್ ಕಾಪಿ ಅನ್ನೋದನ್ನ ಡಿಲೀಟ್ ಮಾಡ್ಲಿಕ್ಕೆ ಇಲ್ಲಿ ಕೋಡಿಂಗ್ ಇದೆ ಅಲ್ವಾ ಇಲ್ಲಿ ಬರುತ್ತೆ. ಸೊ ಅದನ್ನ ನೀವು ಡಿಲೀಟ್ ಮಾಡಿ ನಂತರ ಇದನ್ನ ಕ್ಲೋಸ್ ಮಾಡಿದ್ರೆ ನೀವು ನಿಮ್ಮ ಒಂದು ರೇಷನ್ ಕಾರ್ಡ್ ಕಾಪಿಯನ್ನ ಕಂಟ್ರೋಲ್ ಪಿ ಮುಖಾಂತರ PDF ಅನ್ನ ನೀವು ನಿಮ್ಮ ಕಂಪ್ಯೂಟರ್ ನಲ್ಲಿ ಸೇವ್ ಮಾಡಿಕೊಂಡು ನಂತರ ಪ್ರಿಂಟ್ ಅನ್ನ ತೆಗೆದು ಯೂಸ್ ಮಾಡ್ಕೋಬಹುದು. ಸೊ ಒಂದ್ ವೇಳೆ ನಿಮ್ಗೆ ಬ್ಲಾಕ್ ಅಂಡ್ ವೈಟ್ ಇಂದ ಕಲರ್ ಮಾಡೋದು ಹೇಗೆ ಅಂತ ಅನ್ನೋದು ಗೊತ್ತಿಲ್ಲ ಅಂತಂದ್ರೆ ಅದಕ್ಕೂ ಕೂಡ ನನ್ನ ಚಾನೆಲ್ ನಲ್ಲಿ ವಿಡಿಯೋ ಇದೆ, ಅದನ್ನ ನೋಡಿ.